E for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕೊತ್ವಾಲ್, ಲಕ್ಷ ಕೊಡಕ್ಕೆ ನೀನೇನು ದಾನವೇಶ್ವರ ಕರ್ಣನ? ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ? ಹೆಣ್ಕೊಟ್ಟ ಮಾವನ? ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ಮೆಂಟಾ, ಸೆಂಟ್ರಲ್ ಗವರ್ಮೆಂಟಾ? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ, ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲ್ಲೂ ಹೊಡೆಯೋ ಖಾಕಿ, ಖದರ್ ಖಾಕಿ. ಕಾಣ್ತಾ ಇರೋ ಈ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣದೇ ಇರೋ 4ನೇ ಸಿಂಹನೇ ಪೊಲೀಸ್. ಸೂರ್ಯ ಕೆಲವರಿಗೆ ಬೆಳಕು. ಮೊನ್ನೆ ವೈಜಾಗ್ ಮ್ಯಾಚ್ಗೆ ಹೋಗಿದ್ದೆ ನಮ್ಮ CCLಗೆ. ಅವತ್ತು ಅಷ್ಟೇ, ಎಲ್ಲಿ ಹೋದ್ರೂ ಅಗ್ನಿ. ಆಮೇಲೆ ಆ 4ನೇ ಸಿಂಹ, ಆ ಪೊಲೀಸ್ ಸ್ಟೋರಿ ಡೈಲಾಗು. ಲೇಡೀಸ್, ಮೊನ್ನೇನೋ ಒಂದು ಫಂಕ್ಷನ್ ಹೋಗಿದ್ವಿ, ಲೇಡೀಸ್ ಪೊಲೀಸ್ ಅಂತ ಬಂದ್ಬಿಟ್ರು ನಮ್ಮ ಹತ್ರ. ಆಚೆ ಬಂದು ಯಾರು ಮಾತಾಡ್ತಾ ಇಲ್ಲ, ನಮ್ಮ ನೋಡ್ತಾರೆ ಹೋಗ್ತಾರೆ. ನಾನು ತಿಳಿ ಮುಂದೆ ನಿಂತ್ಕೊಂಡಿದ್ವಿ. ನಾನು ಮಾಸ್ಟರ್, ಏನು ಮಾಸ್ಟರ್? ಪೊಲೀಸ್ ಮಾತ್ರ ವಿಶೇಷವಾಗಿ. ಆಮೇಲೆ ನಮ್ಮವರು ಇಲ್ಲಿ ಟ್ರೋಲ್ ಅಲ್ಲಿ ಬಳಸೋದಕ್ಕೋ ಅಥವಾ ಏನೋ ಒಂದು ಕ್ಲಿಪ್ಪಿಂಗ್ ಅಲ್ಲಿ ಬಳಸ್ತಾರೆ. ನಮಗೆ ಮಾತ್ರ ಅಲ್ಲ, ನಾನು ಒಂದು ಹಿಂದಿ ಯಾವೆಲ್ಲ ನೋಡ್ತಿದ್ದೆ ಸರ್, ಅಲ್ಲೂ ಕೂಡ ಸಾಯಿ ಕುಮಾರ್ ಮಾಲೂಮೆ ಅಂತ ಯಾವ ಸಿನಿಮಾದಲ್ಲಿ ಆ ಡೈಲಾಗ್ ಹೊಡೆದ್ರೆ ಎಲ್ಲ ಡಬ್ಬಾಗಿದೆ. ನಾನು ಹುಡುಕ್ತೆ ಕ್ಲಿಪ್ ಬೇಕಿದ್ದು, ಎಲ್ಲ ಡಬ್ಬಾಗಿ ಅಲ್ಲೂ ಟ್ರೋಲ್ ಮಾಡು, ಎವ್ರಿ ಟ್ರೋಲ್. ನಾನು ತೋರಿಸ್ತೀನಿ ಸಾರ್, ನೋಡಿ ಸರ್, ತುಂಬಾ ಜನ ಟ್ರೋಲು ನಿಮ್ಮನ್ನ ಹೆಂಗೆ ಬಳಸಿ ಇದ್ ಮಾಡ್ತಿದ್ದಾರೆ, ನೀವು ಭಯಂಕರ. ಅದನ್ನ ಇಟ್ಕೊಂಡೆ ಏನೋ ಈಗ ಅವ್ರು ಅಲ್ಕಾಡ ನಡೀತಾ ಇದೆ. ಈಗಲೇ ನಿಮ್ಗೆ ಅನ್ಸುತ್ತೆ ಸರ್, ನಾನು ಅಂತ ಪಾತ್ರ ಮಾಡ್ಬೇಕು, ಈಗ ಇನ್ನೊಂದು ಮಾಡ್ಬೇಕು ಅಂತ? ಹೌದಪ್ಪ, ಇನ್ನೂ ಇದೆ ಕ್ಯಾರೆಕ್ಟರ್ಸ್ ಮಾಡ್ಬೇಕು ಅಂತ. ಅದು ಆಕ್ಚುಲಿ ಎಲ್ಲಿ ಹೋದ್ರೂ, ಇವತ್ತು ಬೆಳಗ್ಗೆ ಫ್ಲೈಟಲ್ಲಿ ಬರುವಾಗ ಅದು ಮಾತಾಡ್ತಾ ಈಗ ಚೌಕಿದಾರು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದೆ. ಎಲ್ಲ ಆದ್ಮೇಲೆ ಸರ್ ಇನ್ನೊಂದು ಪೊಲೀಸ್ ಸ್ಟೋರಿ ಮಾಡಿ ಸರ್, ಇನ್ನೊಂದು ಅಂದ್ರೆ ನಾನು ಹೊಟ್ಟೆ ತೋರಿಸಿದೆ. ಸರ್ ಇದು ಇಟ್ಕೊಂಡೆ ನೀವು ನಿಮ್ಮ ನೋಡಿ ತೋರಿಸಿ ಸರ್ ಅಂತ ನಾವು ಆಯ್ತಲ್ಲ ಸರ್. ಈಗ ನನಗೂ ಅನ್ಸುತ್ತೆ ಸಾಯಿ ಕುಮಾರ್ ಅವರು, ಥ್ರಿಲ್ಲರ್ ಮಂಜು, JG ಕೃಷ್ಣ, ಡೇವಿಡ್ ಅವರೆಲ್ಲ ಇವತ್ತು ನಮ್ ಜೊತೆ, ರವಿ ಶ್ರೀವತ್ಸ, ಆಮೇಲೆ ಸಾಧು ಕೋಕಿಲ್ ಅವರು, ಈ ಎಲ್ಲ ಇವತ್ತೆಲ್ಲ ಟೀಮ್ ಸೇರ್ಬಿಟ್ಟು ಇನ್ನೊಂದು ದೊಡ್ಡ ಸಿನಿಮಾ ಒಂದು ಆಗ್ಬೇಕು ಅಂತ ಮಾಡಿದ್ರೆ. ಇನ್ನೊಂದು ತುಂಬಾ ನಾವು ಈಗ ಎಲ್ರು ಕೇಳ್ತಾ ಇದಾರೆ, ಪೊಲೀಸ್ ಸ್ಟೋರಿ ರಿಲೀಸ್ ಮಾಡಿ ಅಂತ. ಅದು ಕೋರ್ಟ್ ಅಲ್ಲಿ ಸಿಕ್ಕಾಕೊಂಡಿದೆ. ಪೊಲೀಸ್ ತರ ಕಾಣಿಸ್ತಿದಾರಲ್ಲ, ಅದು ಜನಗಳಿಗೆ ಅಲ್ಲ, ಅವ್ರ ಧ್ವನಿ ಇವತ್ತಿಗೂ ಎಲ್ಲಿ ಹೋದ್ರು ಐ ಥಿಂಕ್ ಅದಕ್ಕೆ ಕರ್ನಾಟಕ ಅದಕ್ಕೆ ಕಾರಣ. ತುಂಬಾ ಜನ ಅಗ್ನಿ ಅನ್ನೋದು ಬಾ 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 ಬಾ. ಮೊನ್ನೆ ವೈಜಾಗ್ ಮ್ಯಾಚ್ಗೆ ಹೋಗಿದ್ದೆ ನಮ್ಮ CCLಗೆ. ಅವತ್ತು ಅಷ್ಟೇ, ಎಲ್ಲಿ ಹೋದ್ರು ಅಗ್ನಿ. ಆಮೇಲೆ ಆ 4ನೇ ಸಿಂಹ, ಆ ಪೊಲೀಸ್ ಸ್ಟೋರಿ ಡೈಲಾಗು. ಲೇಡೀಸ್, ಮೊನ್ನೇನೋ ಒಂದು ಫಂಕ್ಷನ್ ಹೋಗಿದ್ವಿ, ಲೇಡೀಸ್ ಪೊಲೀಸ್ ಅಂತ ಬಂದ್ಬಿಟ್ರು ನಮ್ಮ ಹತ್ರ. ಅದು ಸ್ಲ್ಯಾಂಗ್ ಒಂದಿದೆ, ಅದು ಸಖತ್ ಮಜಾ ಕೊಡುತ್ತೆ ಸರ್. ಅದೊಂದ್ಸಲ ಕೇಳೋಣ ಸರ್. ಈಗ ಅದು ನಿಜವಾಗ್ಲೂ ಡೇವಿಡ್ ಕತೆ ಹೇಳೋದು, ಆ ರೀತಿ ಅದೆಲ್ಲ ಇಲ್ಲೆಲ್ಲ ಬಂದ್ಬಿಟ್ರೆ ಆ ಪಿಕ್ಚರ್ ಎಲ್ಲ ನೋಡಿ ನಾನು ಎಷ್ಟು ಇನ್ಸ್ಪೈರ್ ಆಗಿದ್ದೆ. ಅವಾಗ ಯಾರಂತ ಮರ್ತೋಗಿದ್ದೆ ನಾನು. ಪ್ರೊಜೆಕ್ಷನ್ ಡೇವಿಡ್ ಅವರೇ ಇರ್ಬೇಕು, ನಂಗೆ ಚೆನ್ನಾಗಿ ಪರಿಚಯ ಇದ್ರು. ನಾವ್ ಅಲ್ಲೇ ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮು, ನಮ್ದು ಒಂದ್ ಕಡೆ ರೂಮು. ಪ್ರಿವ್ಯೂ ಓಂ ನಮ ಶಿವಾಯ ಪ್ರಿವ್ಯೂ, ಅದೇ ಬ್ಯೂಟಿಫುಲ್. ನಾನು ನೋಡಿದೆ, ಏನಂದ್ರು ಡೈಲಾಗ್ ಆಮೇಲೆ ವ್ಯತ್ಯಾಸವಾದ ಕ್ಯಾರೆಕ್ಟರ್ಗಳು ಎಲ್ಲ ಒಂದು ನಾರ್ಮಲ್ ಇಲ್ವೇ ಇಲ್ಲ. ಬಹಳ ತುಂಬಾ ಸಿನಿಮಾನ ಬೇರೆ ತರದಲ್ಲೇ ನೋಡ್ತಾ ಇದ್ದಂತ ಥೀಮ್ ಅದು. ಅದನ್ನ ಇದ್ ಮಾಡ್ತಾರಲ್ಲ ಜನ, ನೆನ್ಪಿಟ್ಕೋತಾರೆ. ಅಂದ್ರೆ ಯಾವ ರೇಂಜ್ಗೆ ಅವ್ರಿಗೆ ಕನೆಕ್ಟ್ ಆಗಿ, ಅಂದ್ರೆ ಅವತ್ತಿಗೆ ಅದು ಹೊಸದು, ಸೌತ್ ಇಂಡಿಯಾಗೆ ಹೊಸದು ಅಥವಾ ಇಂಡಿಯಾಗೆ ಹೊಸದೇನೋ. ನಾವು ಶೋ ಫಿಲ್ಮ್ ಫಿನಿಶ್ ಮಾಡಿದ್ವಿ ಅಲ್ಲಿ ದೊಡ್ಡ ಥಿಯೇಟರ್ ಗಾಂಧಿನಗರದಲ್ಲಿ. ಅಲ್ಲಿ ಶೋ ಇಲ್ಲ, ಸಂತೋಷ್ ಇಲ್ಲಪ್ಪ ಒಳಗಡೆ, ಇದು ಮೂವಿ ಲ್ಯಾಂಡ್ ಇಲ್ಲಪ್ಪ ಇನ್ನೊಂದು ಲೆಫ್ಟ್ ಅಲ್ಲಿ ಇರುತ್ತಿಲ್ಲ ದೊಡ್ಡ ಥಿಯೇಟರ್. ಸರಿ, ಶೋ ಎಲ್ಲ ಆಯ್ತು, ನಾವಿಬ್ರು ನಿಂತ್ಕೊಂಡಿದ್ವಿ. ಫುಲ್ ಇಂಡಸ್ಟ್ರಿ ನೋಡಿದ್ದಾರೆ.
ಆಚೆ ಬಂದು ಯಾರು ಮಾತಾಡ್ತಾ ಇಲ್ಲ, ನಮ್ಮ ನೋಡ್ತಾರೆ ಹೋಗ್ತಾರೆ. ನಾನು ತಿಳಿ ಮುಂದೆ ನಿಂತ್ಕೊಂಡಿದ್ವಿ, ನಾನು ಮಾಸ್ಟರ್ ಏನು ಮಾಸ್ಟರ್ ಏನೋ ಗೊತ್ತಿಲ್ಲ ಅಂತ ಇದ್ದಾರೆ, ನಮ್ಮ ನೋಡ್ತಾರೆ ಅಂತ ಹೋಗ್ತಾ ಇದ್ದಾರೆ. ಲಾಸ್ಟಲ್ಲಿ ವಿಜಯ್ ಕುಮಾರ್ ಅಂತ ಡಿಸ್ಟ್ರಿಬ್ಯೂಟರ್ ಇದ್ರು, ತೆಲುಗು ಫಿಲ್ಮ್ಸ್ ಎಲ್ಲ ಅವ್ರು ಬಂದು ಹೇಳಿದ್ರು, ಏನೋ ಮಾಡಿಬಿಟ್ರಪ್ಪ ನೀವು, ಇದು ಕಾರ್ಡ್ಸಲ್ಲಿ ನಾವು AC/DC ಅಂತೀವಿ, ಹೊಡೆದ್ರೆ ಇಲ್ಲ ಮಾರ್ನಿಂಗ್ ಶೋಗೆ ಜನಗಣಮನ ಅಂದ್ರು. ಹೌದಾ ಅಂತ ಕಟ್ ಮಾಡಿದ್ರೆ ಕನಿಷ್ಕಾದಲ್ಲಿ ಕೂತಿದ್ವಿ ನಾವಿಬ್ರು. ಕರೆಕ್ಟಾಗಿ ಒಂದು 1 hour ಆದ್ಮೇಲೆ ಗುರು ಬಂದ, ಬ್ರದರು ಬಂದ ತಕ್ಷಣ ಏನ್ ಗುರು ಏನ್ ನಡೀತಾ ಇದೆ, ಏನು ಪೊಲೀಸ್ ಸ್ಟೋರಿ ರಿಯಾಕ್ಷನ್ ಅಂದ್ವಿ. ಎಷ್ಟನೇ ಪೆಗ್ ಅಂದ, ಇದು ದಿನಕ್ಕಿಂತ 1-2 ಪೆಗ್ ಜಾಸ್ತಿ ಆಯ್ತು ಅಂದೆ. ಹೌದಾ, ಗಾಂಧಿನಗರ ಫುಲ್ ಇದೇ ಪರಿಸ್ಥಿತಿಯಲ್ಲಿ ಇದ್ದಾರೆ, 2 ಪೆಗ್ ಜಾಸ್ತಿ, ಏನು ಫಿಲ್ಮ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹೌದಾ, ಅದೇನು ಒಳ್ಳೇದ, ನೀವು ಎಂಜಾಯ್ ಮಾಡ್ತಾ ಇದ್ರೆ ಎಂಜಾಯ್ ಮಾಡಿದ್ರೆ ಟೆನ್ಷನ್ ಇದೆ, ಅವ್ರಿಗೆ ಅದೇ ಟೆನ್ಷನ್ ಇದೆ, ಓಡುತ್ತಾ ಓಡಲ್ವಾ ನೋಡೋಣ ಅಂದ್ರು. ಆ ಫ್ರೈಡೇ ಮಾರ್ನಿಂಗ್ ಥಿಯೇಟರ್ ಹೋಗಿ ಹಾಲು ತುಂಬಿದೆ, ಚಿತ್ರಮಂದಿರ ತುಂಬಿದೆ, ಬೀರು ಪಾಪ ಆ ತರ ಪೊಲೀಸ್ ಸ್ಟೋರಿ. ಬಟ್ ಮಾಡೋವಾಗ ಅನ್ಕೊಂಡಿದೀವಪ್ಪ, ಇದು ಮಾಡಿದ್ರೆ ಫಸ್ಟ್ ನಾನು ಅಲ್ವಲ್ಲ ಹೀರೋ. ಕೇಳುವಾಗ ನಾನು ಹೋದೆ, ಈ ತರಾನೇ ಡೈರೆಕ್ಟರ್ ಫೈನಲಿ ಅದೃಷ್ಟ ಆಗ್ತಿದಲ್ಲ, ಇಂಥ ಫಿಲ್ಮ್ಸ್ ಮಾಡ್ಬೇಕಂದ್ರೆ ಗೊತ್ತಿಲ್ಲದೆ ಬರೀ ಇರ್ಬೇಕು ನಮ್ಗೆ. ಅದು ಪೊಲೀಸ್ ಸ್ಟೋರಿ ಅಲ್ಲಿ ಹೋಗಿ ನನಗೆ ಬಂತು. ಆಮೇಲೆ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ, ಆ ಪಾತ್ರ, ಡೈಲಾಗ್, ಆ ಟೆಂಪೋ, ನೀವ್ ಹೇಳ್ತಾರ ಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ. ಅದು ಏನೇನು ಮಾಡ್ಬಿಟ್ಟಿದ್ವಿ, ನೀವು ಆಶ್ಚರ್ಯ ಆಗ್ಬಿಡ್ತೀವಿ. ತಿರ್ಗಾ ನೋಡಿದ್ರೆ ಫಿಲ್ಮ್ ನಾನು ಹೊಡೆದೆ, ಪಾಪ ಜಾಕಿ ಶಿವ್ ಪಾಪ ಎಲ್ಲಿದ್ದಾನು, ಟಪ ಹೊಡೆದ್ಬಿಟ್ಟು ನಾನು ಆನ್ ಕ್ಯಾಮ್ರಾ ನಾನು ಹೊಡೆದ್ಬಿಟ್ಟು ನನಗೆ ಹೇಳು ನಮ್ ಅಂತ ಇದಂತ ತಿಳಿಯೋದಿಕ್ಕೆ ಸಾಕು అంటే ಸರ್ ಹೊಡೆದ ಮೇಲೆ ನನಗೂ ನೋವಾಗುತ್ತಿಲ್ಲ ಸರ್, ಅದಕ್ಕೆ ಮಾಡ್ಬಿಟ್ಟೆ, ಚೆನ್ನಾಗಿದೆ ಅಂದ್ರು. ಅದು ದೊಡ್ಡ ಬಾಡಿ ಲ್ಯಾಂಗ್ವೇಜ್ ಆಗ್ಬಿಟ್ಟಿದೆ. ಪ್ಲಸ್ ಅವನು ಪೊಲೀಸ್ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾನೆ, ಗೊತ್ತಿಲ್ಲದೆ ಅಂತ ಇರ್ತೀನಿ ಫೋರ್ಗ್ರೌಂಡ್ ಅಲ್ಲಿ. ಇದು ಧೂಮ್ ಸಾಧು ಧೂಮ್ ಅಂತ ಅವನು ಜನ ಥಿಯೇಟರ್ ಯಾವಾಗ ಸಾಯಿ ಕುಮಾರ್ ಹೊಡಿತಾರಂತ ವೇಟಿಂಗ್. ಸೊ ಅಂತ ಸಾಯಿ ಕುಮಾರನ್ನ ಈ ಫಿಲ್ಮ್ ಅಲ್ಲಿ ಏನೇನೋ ಮಾಡಿಸ್ಬಿಟ್ಟು ನೋಡಿದ್ರಲ್ಲ, ಇಟ್ಕೊಂಡು ಹೊಡಿತಾ ಇದ್ದಾರೆ. ಈಗ ಒಂದ್ ಸಣ್ಣ ಇದನ್ನ ಸರ್, ಆ ಪೊಲೀಸ್ ಸ್ಟೋರಿಗೆ ಒಂದು ಡೈಲಾಗ್ ಹೇಳಿ, ಚೌಕಿ ತಾರದೊಂದು ಡೈಲಾಗ್ ಹೇಳಿ. ಆಮೇಲೆ ಆ ಚೇಂಜ್ ಓವರ್, 2 ಚೇಂಜ್ ಓವರ್ ಇದೆಯಲ್ಲ, 20 ವರ್ಷದ ನಂತರ ಆಲ್ಮೋಸ್ಟ್ ಪೊಲೀಸ್ ಸ್ಟೋರಿ ಆಗಿ 20 ವರ್ಷ ಹತ್ತತ್ರ ಆಯ್ತಾ ಸರ್? 96 ಅಂದ್ರೆ 30 ವರ್ಷದ ನಂತರ ಅದೇ ಧ್ವನಿ ಇದೆ, ಅದೇ ಇದಿದೆ, ಪಾತ್ರ ಬೇರೆ ಆದಾಗ ಡೈಲಾಗ್ ಪ್ಯಾಟರ್ನ್, ಡೈಲಾಗ್ ಟೈಮಲ್ಲಿ ತುಂಬಾ ಇದೆ, ಎಮೋಷನ್ಸ್ ಇದೆ ಎಮೋಷನ್ ಅಲ್ಲಿ. ಪೊಲೀಸ್ ಸ್ಟೋರಿ ಹೇಳಿ ಸರ್, ಆಮೇಲೆ ಇಲ್ಲಿಗೆ ಬರೋಣ. ಕಟ್ಟಾಗ್ದಂಗೆ ಆಗುತ್ತೆ ನಂಗೆ ಕೂತ್ಕೊಂಡು ಹೇಳಿದ್ರೆ. ಅದೆಲ್ಲ ಅವ್ರಿಗೆ ಅವೆಲ್ಲ ಹೇಳಿದ್ರು. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. ಐ ಆಮ್ ಅ ಬ್ಯಾಡ್ ಪೊಲೀಸ್ ಆಫೀಸರ್. ಕೊತ್ವಾಲ್, ಲಕ್ಷ ಕೊಡಕ್ಕೆ ನೀನೇನು ದಾನದೇವೇಶ್ವರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸ್ಟೇಟ್ ಗವರ್ಮೆಂಟಾ ಸೆಂಟ್ರಲ್ ಗವರ್ಮೆಂಟಾ? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ, ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಖದರ್ ಖಾಕಿ. ಕಾಣ್ತಾ ಇರೋ ಈ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ, ಕಾಣದೇ ಇರುವ 4ನೇ ಸಿಂಹನೇ ಪೊಲೀಸ್. ಸೂರ್ಯ ಕೆಲವರಿಗೆ ಬೆಳಕು, ಕೆಲವರಿಗೆ ಬಿಸಿಲು, ಹೇಗೆ ತೆಗೆತವ್ರೆ ಹಾಗೆ ಅದು ಚೌಕಿದಾರ. ನಮ್ಮ ಮಕ್ಕಳೇನು ಮಾತ್ರ ಅವ್ರೆಲ್ಲ ಹೇಳರು, ಸರ್ ಆ ಥರ ಎಲ್ಲ ಇಲ್ಲ ಹಿಂಗಲ್ಲ ಸರ್, ಈಗ ಕಮ್ಮಿ ಮಾಡಿ ಅವ್ರು ಇನ್ನೇನು ಮಾಡ್ತಾವೆ ನೋಡೋದಾಗಿ. ನಾನು
ಈಗ ನೋಡಿ ಕೋಇನ್ಸಿಡೆನ್ಸ್ ಏನಂದ್ರೆ ಇವ್ರು ಹೇಳ್ಬೇಕಾದ್ರೆ ನಾನು ಆ ಡೈಲಾಗ್ ಹೇಳ್ಸೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಇಮಿಡಿಯೇಟ್ ಅದೇ ತರ ಅದೇ ಕನೆಕ್ಟಿವಿಟಿ ಇಮಿಡಿಯೇಟ್ ನಿಜವಾಗ್ಲೂ ಅದನ್ನ ಯಾಕಂದ್ರೆ ತುಂಬಾ ಸಾಫ್ಟ್ ಆಗಿ ಹೇಳಿದ್ದಾರೆ. ಸೂರ್ಯ ಕೆಲವರು ಬಿಸಿಲು ಕೆಲವ್ರಿಗೆ ಬೆಳಕು. ನಾವೇನು ನಮ್ಮ ಮಕ್ಕಳು ನಮ್ಮ ಹತ್ರ ಪರ್ಮಿಷನ್ ತಗೊಂಡಿರ್ತಾರೆ, ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತಾರ ಊರಿಗೆ ಹುಟ್ಬೇಕು ಅಂತ, ಅವು ಹುಟ್ಟಿರ್ತಾರೆ. ಅವಿಗೆ ಒಂದು ಪ್ರಾಪರ್ ಲೈಫ್ ಇದ್ ಮಾಡ್ಕೊಡೋದು ನಮ್ ಜವಾಬ್ದಾರಿ ಅನ್ನೋ ಡೈಲಾಗ್ ಅದು. ಅದನ್ನ ಈ ಡೈಲಾಗ್ನ ಸರ್ ಅವಾಗ್ಲೇ ಹೇಳಿದ್ರಲ್ಲ ಆ ಪಾಯಿಂಟ್ ಅಲ್ಲಿ ಹೇಳಿ ಸರ್. ಹೋಯ್ತು ಅಲ್ಲ ಆ ಪಾಯಿಂಟ್ ಅಲ್ಲಿ ನಾನು ಅದೇ ಹೇಳ್ತೀನಪ್ಪ. ಪೊಲೀಸ್ ಸ್ಟೋರಿ ಕಾಣ್ತಾ ಇರೋ 3 ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಂದೇ ಇರೋ 4ನೇ ಸಿಂಹನೇ ಪೊಲೀಸ್ ಅಂತಾನು ಹೇಳ್ಬೋದು. ಬಟ್ ಆ ಡೈಲಾಗು ಹಂಗೆ ಅದರಲ್ಲಿ ಹಂಗೆ ಹೇಳಿದ್ರೇನೆ ರಜಾ ಅವರು ಹಂಗೆ ಅದು. ಬಟ್ ಅವ್ರು ಹೇಳಿದೆ ಅಂದ್ರೆ ಅದರಿಂದ ನಾನೊಂದು ಮೊನ್ನೆ ನೋಡ್ತಾ ಇದ್ದಪ್ಪ 96 ಪೊಲೀಸ್ ಸ್ಟೋರಿ 2002-03 56 ಫಿಲ್ಮ್ಸ್ ಆಸ್ ಅ ಹೀರೋ ಓನ್ಲಿ ಇನ್ ಕನ್ನಡ. ಅಂದ್ರೆ ವರ್ಷಕ್ಕೆ ಒಂದು 7-8 ಫಿಲ್ಮ್ಸ್. ನೀವು ಹೌದು ಸೂಪರ್. ನೀವು ಅವಾಗ್ಲೇ ಹೇಳಿದ್ರಲ್ಲ ಸರ್, ಆಪ್ಷನ್ ಇರಲಿಲ್ಲ ಅವ್ರಿಗೆ ಈ ತರ ಬರ್ಕೊಳ್ಳೋರ್ಗೆ. ಇವ್ರು ಒಂದ್ ಸ್ವಲ್ಪ ದೊಡ್ಡ ಬೆಟ್ಟದಂಗ್ ಕಾಣೋರು, ಯಾಕಂದ್ರೆ ಈ ತರ ಹೇಳಕ್ಕೆ ಯಾರಿಗೂ ಇರ್ಲಿಲ್ಲ. ಅದರಲ್ಲಿ ಸೊಗಸಾದ ಕ್ಯಾರೆಕ್ಟರ್ಸ್ ಒಂದು 2-3 ಸಿಕ್ತಷ್ಟೇ. ಎಲ್ಲ ಡೈಲಾಗು ಫೈಟ್ ಜನ ಏನ್ ಎಂಜಾಯ್ ಮಾಡ್ತಾರೆ, ಎಂಜಾಯ್ ಮಾಡಿದ್ರು ಮಾಡಿದ್ವಿ. ಈಗ ಅದೇ ನನಗೆ ಪ್ರಾಬ್ಲಮ್ ಏನು ಅಂದ್ರೆ, ಈಗ ಎಲ್ರೂ ಡೈರೆಕ್ಟರ್ಸ್ ಈಗ ಮೊನ್ನೆ ತ್ರಿವಿಕ್ರಮ್ ಅವರು ಮಾಡೋವಾಗನು ಸರ್ ಇಬ್ರು ಓದ್ ಸರ್ ಅನ್ನೋದು. ಸೊ ಟೋಟ್ಲಿ ದೇ ವಾಂಟ್ ಡಿಫರೆಂಟ್ ಸಾಯಿ ಕುಮಾರ್ ಅವರು, ಬಿಕಾಸ್ ಇದೆಲ್ಲ ನೋಡ್ಬಿಟ್ರು ಜನ. ಅದೇ ಇವ್ರು ಕಂಟ್ರೋಲಿಂಗ್ ನನ್ ಮಾಡ್ತಾ ಇದ್ರು. ಸೊ ರಿಮೋಟ್ ಅವ್ರ ಹತ್ರ ಇರುತ್ತೆ ಅಲ್ವಾ. ಈಗ ನಾವು ಅದು ಅರ್ಥ ಮಾಡ್ಕೋಬೇಕು. ಸರ್ ಇಲ್ಲ ಸರ್ ನಾನು ಈ ತರಾನೇ ನೋಡ್ತಾರೆ ಸರ್, ಅದು ಆಯ್ತು, ಆ ಫೇಸ್ ಆಯ್ತು ನನಗೆ. ಈಗ ತಿರ್ಗಾ ನಾವು ಪೊಲೀಸ್ ಮಾಡಿದ್ರೆ ಯು ಡೋಂಟ್ ಬಿಲೀವ್ ಪೊಲೀಸ್ ಸ್ಟೋರಿ 2 ಅಂತ ಒಂದು ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಮಾಡಿದೆ ನಾನು, ಅದು ಜನಕ್ಕೆ ಇಷ್ಟ ಆಗ್ಲಿಲ್ಲ. ಅವಾಗ ಅಗ್ನಿ ತರಾನೇ ಬೇಕು. ಅದಕ್ಕೆ ನೀವು ಹೇಳ್ದಂಗೆ ಈಗ ಆ ತರ ತಿರ್ಗಾ ಪೊಲೀಸ್ ಸ್ಟೋರಿನೇ ಮನಸ್ಸಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಹೊಡಿಬೇಕು ಈ ಸರ. ಅದಲ್ಲ ಒಂದು ಫೆರೋಷಿಯಸ್ನೆಸ್ ಡೈಲಾಗ್ ಎಲ್ಲ ಆಗ್ಲಿ, ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಆಮೇಲೆ ಪ್ರತಿ ಎಂಟ್ರಿ ಎವ್ರಿ ಎಂಟ್ರಿ ಇಸ್ ಲೈಕ್ ಹೌದು ಹೊಸಲು ಹೊದ್ಕೊಂಡು ಬರೋದು. ಅವಾಗ್ಲೇ ಮ್ಯಾಕ್ಸಿಮಮ್ ಹೀರೋಯಿಸಮ್. ರೆಬಲ್ ಅಂದ್ರೆ ಹಂಗೆ ನಮ್ ಕತೆ ಸ್ಟಾರ್ಟ್ ಆಗೋದೇ ಹಂಗೆ. ಟಿವಿಲಿ ಒಂದ್ ಡೈಲಾಗ್ ಓಡ್ತಾ ಮಚ್ಚಿಬಿಡಿ ಇದ್ರಲ್ಲಿ ಇವರು ಹೆಂಡತಿ ಡೆಲಿವರಿ ಆಗಿರುತ್ತೆ. ಈ ನಾವು ಮನೆಯಿಂದ ಇದೆಲ್ಲ ತಗೊಂಡ್ ಹೋಗ್ತೀವಲ್ಲ, ಹಾಲು ಬಟ್ಟೆ ಎಲ್ಲ ತಗೊಂಡು ಹಾಲು ಕಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಟಿವಿನಲ್ಲಿ ಒಂದ್ ಡೈಲಾಗ್ ಬರ್ತಾ ಇರುತ್ತೆ, ಅದಕ್ಕೆಲ್ಲ ತಿಗಾದಲ್ಲಿ ಡೈಲಾಗ್ ಬರ್ತಾ ಇರ್ತೀವಿ. ನಮ್ಮ ಮಾತನ್ನು ನಾನು ಅವನು ಹೌದು ಸರ್. ಸೆನ್ಸಾರ್ ಹೆಂಗೆ ಬಿಟ್ರು ಸರ್? ಅದೇ ಅವಾಗ ಬಿಟ್ರು ಅಂತ, ಅವಾಗ ಬಿಟ್ಬಿಟ್ಟಿದ್ರು ಅಂತಂದ್ರು. ತಮಾಷೆ ಏನ್ ಗೊತ್ತಾ, ಈ ಪಿಕ್ಚರ್ ಸೆನ್ಸಾರ್ ಆಗ್ಬೇಕಾದ್ರೆ ಆ ಟೀಕೆನ ನನಗೆ ಮ್ಯೂಟ್ ಮಾಡಂದ್ರು ಆಫೀಸರ್ ಕರೆದ್ಬಿಡು. ಸರ್ ಇದೆಲ್ಲ ಅವಾಗಲೇ ಬಿಟ್ಟು ರೀ, ಅದೆಲ್ಲ ಅವಾಗ ಕತೆ ರೀ, ಅವಾಗ ತಪ್ಪ ನಂದ ಯಾವ್ದೊಂದು ಸಿನಿಮಾ ಹಿಂಗೆ ಆಯ್ತು ಸರ್, ಅದಕ್ಕೆಲ್ಲ ಬಿಟ್ಟಿದ್ರೆ ನನ್ಗೆ ಗೊತ್ತಿಲ್ಲ. ಅವಾಗ ತಪ್ಪು ಮಾಡಿದೀವಿ, ತಿದ್ಕೊಂಡಿದೀವಿ, ಬಿಡಲ್ಲ ಅಂತದೆ. ನಾನು ಬೆಳಿಲ್ಲ ಅವ್ರಿಗೆ, ಸರ್ ಪಿಕ್ಚರ್ ಡೈಲಾಗ್ ಸರ್ ಇದು, ಅವರೇ ಹೇಳಿರೋದು, ಅದೇ ಆರ್ಟಿಸ್ಟ್ ಹೇಳಿರೋ ಪಿಕ್ಚರ್ ಡೈಲಾಗ್ ಯಾಕೆ ಬಿಡ ಮ್ಯೂಟ್ ಮಾಡಿ ಅಂತ ಕೊಟ್ಟು ಬರೋದು. ಕರೀತಾರಲ್ಲ ಡೈರೆಕ್ಟರ್ನ ಕೇಳೋದಕ್ಕೆ. ಪಿಕ್ಚರ್ ಸೆನ್ಸಾರ್ ಆಗಿ ಥಿಯೇಟರ್ ನೋಡಿ ನೀವು ಮೊಬೈಲ್ ನೋಡಿದ್ರೆ ಎಲ್ಲಾ ಮೊಬೈಲ್ ಆ ಡೈಲಾಗ್ ಇದ್ದೇ ಇರುತ್ತೆ. ಅದನ್ನ ನನ್ನ ಯಾಕೆ ಸರ್ ಮ್ಯೂಟ್ ಮಾಡ್ತೀರ? ಪೃಥ್ವಿ ಅಂಬರ್ ಬಗ್ಗೆ ಹೇಳಿ ಸರ್. ವೆರಿ ಕಮಿಟೆಡ್. ನಾನು ಅವ್ರ ಬಗ್ಗೆ ಕೇಳಿದ ಮೇಲೆ ತುಳು ಫಿಲ್ಮ್ ಒಂದು ಬಂತು, ಅದು ಪೊಲೀಸ್ ಆಫೀಸರು ಕರ್ನಾಟಕ DGP ತರ. ಬಟ್ ಒಂದು ಸೀನಲ್ಲಿ ತುಳು ಮಾತಾಡಬೇಕು. ಸೊ ಕಲ್ತ್ಕೊಂಡು ಮಾತಾಡ್ಬಿಟ್ಟೆ. ಸೊ ವೆರಿ ಬ್ಯೂಟಿಫುಲ್ ಕ್ಲಾಪ್ಸ್ ಅಲ್ಲಿ ಮ್ಯಾಂಗ್ಳೂರಲ್ಲಿ. ಸೊ ಆವಾಗಲಿಂದ ನೋಡ್ತಾ ಇದ್ದೀನಿ. ಇಸ್ ವೆರಿ ಕಮಿಟೆಡ್ ಆಕ್ಟರ್, ಒಳ್ಳೆ ಆಕ್ಟರು. ಸೊ ದಿಯಾ ನೋಡಿದ ಮೇಲೆ ಇನ್ನೂ ಸೂಪರ್. ಇಸ್ ವೆರಿ ನ್ಯಾಚುರಲ್ ಆಗಿದ್ದಾನೆ. ಅಟ್ ದ ಸೇಮ್ ಟೈಮ್ ವೆರಿ ಇಂಟೆನ್ಸ್ ಆಕ್ಟರ್ ಅಂತ ಫೀಲಿಂಗ್ ಇತ್ತು. ಇವರು ಸಬ್ಜೆಕ್ಟ್ ಹೇಳಿದ ತಕ್ಷಣ ಕೇಳಿದ್ದೆ ನಾನು. ಆ ಹೇಳಿದ ತಕ್ಷಣ ಕೇಳಿದ್ದು ಯಾರು ಹೀರೋ ಅಂತ. ಸೊ ಪೃಥ್ವಿ ಅಂಬರ್ ಅಂದ್ರು. ಓ ವೆರಿ ಗುಡ್ ಸರ್. ಸ್ವಲ್ಪ ಭಯಾನೂ ಇತ್ತು ನನಗೆ, ಈ ಜನರೇಷನ್ ಆಕ್ಟರು ಆದ್ರೂ ನಾವು ಸ್ವಲ್ಪ ಅದೇ ಭಕ್ತಿ ಅನ್ಕೊಳ್ಳಿ, ಭಯ ಅನ್ಕೊಳ್ಳಿ, ನಾನು ಅವನ್ನ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮಗ ಬೇರೆ
ಸೊ ಆ ಬಾಡಿ ಲ್ಯಾಂಗ್ವೇಜ್ ಏನು, ನನ್ನ ಬಾಡಿ ಲ್ಯಾಂಗ್ವೇಜ್ ಏನು, ಅಂಡ್ ಅಟ್ ದ ಸೇಮ್ ಟೈಮ್ ಈಸ್ ಆಲ್ಸೋ ವೆರಿ 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 ಸಿನ್ಸಿಯರ್ ಆಕ್ಟರ್. ಸಿನ್ಸಿಯರ್ ಅಂದ್ರೆ ಏನಾದ್ರೂ ಮಾಡಬೇಕು, ಒಂದೊಂದ್ಸಲ ಆ ಲುಕ್ಕಲ್ಲೇ ಎಕ್ಸ್ಪ್ರೆಷನ್ ಕೊಡ್ತಾನೆ, ಅಂಡ್ ಅದನ್ನ ಸ್ವಲ್ಪ ಬ್ಯೂಟಿಫುಲ್ ಅದೆಲ್ಲ ತುಂಬಾ ಚೆನ್ನಾಗಿ ಈ ಟುಕ್ ಇಟ್. ಪ್ರೀವಿಯಸ್ ಸಿನಿಮಾದಲ್ಲಿ ಭುವನಂ ಗಗನಂ ಅಲ್ಲಿ he did wonderful. ರೋಲ್ ಮಾಡಿದ್ರು ತುಂಬಾ ಚೆನ್ನಾಗಿ ಇಲ್ಲ, ವೆರಿ ಕಾಮಿಟೆಡ್ ಆಕ್ಟರ್. ಆ ಫೈಟ್ಸ್ ಅಷ್ಟೇ, ಇದರಲ್ಲಿ ಚೇಂಜ್ ಓವರ್ಸ್ ಇದೆ. ಯು ಡೋಂಟ್ ಬಿಲೀವ್, ಎಲ್ಲ ತಗೊಂಡ್ಬಿಟ್ಟು ಕಾಲೇಜ್ ಸ್ಟೂಡೆಂಟ್ ಆಗಿ ಬಂದ್ರು ನನಗೆ ಶಾಕು, ಹೇರ್ ಇಷ್ಟು ಚೇಂಜ್ ಆಗ್ಬಿಟ್ಟೆ ಅಂತ. ಆಕ್ಚುಲಿ ಆ ಬಾಡಿಯಲ್ಲಿ ಇರೋ ಅಡ್ವಾಂಟೇಜ್, ಫೇಸ್ ಅಲ್ಲಿ ಇರೋ ಅಡ್ವಾಂಟೇಜ್, ಆ ಸ್ಕಿನ್ ಟೆಕ್ಸ್ಚರ್ ಅಂಡ್ ತುಂಬಾ ಚೆನ್ನಾಗಿತ್ತು. ಆ ಬಾಡಿ ಏನೋ ವೆಯ್ಟು, ನಾವು ಅದನ್ನು ಮ್ಯಾಚ್ ಮಾಡಿದ್ವಿ. ನಮ್ಗೆ ಡೇಟ್ಸ್ ಎಲ್ಲ ಅವರು ಈಗ ಮಾಡ್ಲೇಬೇಕು, ಮಾಡಿ ಹೋಗಿ ವೆಯ್ಟ್ ಲಾಸ್ ಆಗಿ ತಿರ್ಗಾ ಬರಬೇಕು, ಈ ತರ ಎಲ್ಲ ಪ್ಲಾನಿಂಗ್ ಇತ್ತು. ಸೊ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ವಿ. ಅಂಡ್ ಲಕ್ಕಿಲಿ ಈ ಫಿಲ್ಮಲ್ಲಿ ಎಲ್ಲ ಪೃಥ್ವಿ ಅಂಬೂರ್ ಒಂದು ಪ್ಲಸ್, ಶ್ವೇತಾ ಅಗೇನ್ ವಂಡರ್ಫುಲ್ ಆಕ್ಟ್ರೆಸ್, ಸುಧಾರಾಣಿ ಅವರು ನನ್ನ ಫಸ್ಟ್ ಹೀರೋಯಿನ್ ಕುಂಕುಮ ಭಾಗ್ಯ. ಸುಧಾರಾಣಿ ಅವರು ಇದರಲ್ಲಿ ಒಂದು ಗೆಳತಿ ಕ್ಯಾರೆಕ್ಟರ್, ಚೆನ್ನಾಗಿ ಒಳ್ಳೆ ಕ್ಯಾರೆಕ್ಟರ್. ಸೊ ಪೊಲೀಸ್ ಅಂಡ್ ಧರ್ಮ ಮುನಿ. ಸೊ ಫಸ್ಟ್ ಟೈಮ್ ನಾನು ಧನ್ಯ ರಾಮ್ಕುಮಾರ್ ಬಗ್ಗೆ ನನಗೆ ವಿಶೇಷ ಅನ್ಸೋದು ಏನಂದ್ರೆ, ಬಹುತೇಕ ನಾನು 30 ವರ್ಷಗಳಿಂದ ರಾಮ್ಕುಮಾರ್ ಸರ್ ನೋಡ್ಕೊಂಡು ಬಂದಿದ್ದೀನಿ ಆಯ್ತಾ. ಅಂದ್ರೆ ಆ ಥರದ್ದು ಒಂದು ಲಕ್ಸುರಿ ಅನ್ಬೋದಾ, ಅಥವಾ ದೊಡ್ಡ ಮನೆ, ಅಣ್ಣವ್ರ ಕುಟುಂಬ ಒಂದು ಕಡೆ ಮತ್ತು ರಾಮ್ಕುಮಾರ್ ಸರ್ ಕುಟುಂಬ, ಅವ್ರ ಮನೆಯಲ್ಲಿ ಈ ಮಿಡ್ಲ್ ಕ್ಲಾಸ್ ಲೈಫನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಸಾಧ್ಯನೇ ಇಲ್ಲ. ಅಂತ ಒಂದು ವಾತಾವರಣದಿಂದ ಬಂದಂತ ಹುಡುಗಿ. ನನಗೆ ಈಗಲೂ ಒಂದು ಶಾರ್ಟ್, ನಾನು ಆಟೋಲ್ಲಿ ಬರ್ತೀನಿ, ಮನೆಯಿಂದ ಆಚೆ ಎಲ್ಲ ಬಂದ್ಬಿಟ್ಟು ಆಕಾಶ ನೋಡ್ಕೊಂಡು ಕೂತಿರ್ತಾರೆ. ರಿಯಲ್ ಮಿಡಲ್ ಕ್ಲಾಸ್ ಒಂದು ಹುಡುಗಿ ನೋಡ್ದಂಗೆ ಇತ್ತು ಆ ಎಕ್ಸ್ಪ್ರೆಷನ್. ಏನೋ ಟೋಟಲಿ ಡಿಜೆಕ್ಟೆಡ್, ಸೂಪರ್ ಶಾರ್ಟ್. ಪ್ರಿಪರೇಷನ್ ಸರ್. ಈಗ ನಾವೊಬ್ರು ಏನು ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಬರ್ಕೊಬಿಟ್ರೆ ಸಿನಿಮಾ ಆಗಲ್ಲ, ಒಳಗಡೆ ಬರ್ತಾಗ ಅದೇನೋ ಗೊತ್ತಿಲ್ಲ. ಈ ಸಿನಿಮಾ ನನ್ಗೆ ಹಂಗೆ ಎಲ್ಲರೂ ಹಂಗೆ ಸಿಕ್ಕಿದ್ರು, ಸಾರಿಂದ ಹಿಡ್ದು ಪೃಥ್ವಿ ಸರಿಂದ ಹಿಡ್ದು ಬಂದೇನೋ ಅಷ್ಟೇ. ಅದೆಲ್ಲ ಏನೂ ಅಲ್ಲ, ಸಾರ್ ಹಿಡಿದು ಸರ್ ಸ್ಲಮ್ದು ಅದೆಲ್ಲ ನಾವು ಒರಿಜಿನಲ್ ಸ್ಲಮ್ಮಲ್ಲಿ ಎಲ್ಲ ಹಾಕಿ ಪೊಲೀಸ್ ಎಲ್ಲ ನಿಲ್ಲಿಸಿ ಲೈವ್ ಇರಬೇಕು ಅಂದ್ಬಿಟ್ಟು ಓಕೆ ಎಲ್ಲ ಲಾಕ್ ಮಾಡಿ. ಯಾಕಂತಂದರೆ ಸೆಟ್ ಹಾಕಿ ಮಾಡೋದು ನನಗೆ ಸಮಾಧಾನ ಇಲ್ಲ, ಯಾಕಂದರೆ ಗೊತ್ತಲ್ಲ ನಿಮಗೆ, ನ್ಯಾಚುರಲ್ ಆಗಿರಲ್ಲ. ಲೈವ್ ಲೊಕೇಶನ್ಗಳು ಎಲ್ಲ ಲೈವ್ ಮಾಡಿರೋದು ಹೆಚ್ಚು ಕಡಿಮೆ ಎಲ್ಲ ಲೈವ್ ಲೊಕೇಶನ್ ಕೆಲವು ಚೀಟ್ ಮಾಡಿದ್ದೀನಿ. ಆ ಪಾತ್ರೆ ತೊಳೆಗೆ ಅವ್ರು ನನ್ನ ಲೈಫಲ್ಲಿ ಪಾತ್ರೆ ತೊಳೆದಿದ್ದಾರೆ ಇಲ್ಲ, ನಾನು ಆಮೇಲೆ ಕೇಳಿದೆ, ನಾನು ತೋರಿಸ್ದೆ, ತೊಳಿಬೇಕು ಇದು ಮಾಡಬೇಕು ಅಂತ. ಅದನ್ನೇ ಹೇಳೋದವ್ರು ಬೆಳಿಗ್ಗೆ ನಮ್ಮನ್ನೇ ಪಾತ್ರೆ. ಆಮೇಲೆ ಅಲ್ಲಿ ಚಪ್ಪಲಿ ಹಾಕಲ್ದೆ ನೀವು ಓಡಾಡೋಕ್ಕೆ ಆಗಲ್ಲ ಅಂತ ಜಾಗ ಅದು. ಅವ್ರು ಚಪ್ಪಲಿ ಹಾಕೊಂಡಿದ್ರು ಫಸ್ಟು, ಇಲ್ಲ ನಾನು ಚಪ್ಪಲಿ ತೆಗಿಬೇಕಂತಂದ, ಅದಕ್ಕೆ ಇದೇ ಇಲ್ಲ, ತೆಗೆದ್ಬಿಟ್ಟು ಏನು ಸರ್ ಒಂದೇ ಒಂದು ಅಬ್ಜೆಕ್ಷನ್ ಇಲ್ಲ ಸರ್. ಆಮೇಲೆ ಅವ್ರ ಅಮ್ಮ ಕೂಡ ಅದೇ ಹೇಳಿದ್ರು, ಅದೇನು ನಿಮ್ಮ ಪಿಕ್ಚರ್ ಬಂದ್ಮೇಲೆ ತುಂಬಾ ಮೆಚ್ಯೂರ್ಡ್, ಅದೇನಂತ ನನಗೂ ಗೊತ್ತಿಲ್ಲ ಅಂತ ನಾನು ಕೇಳೋದು. ಸೈಕಾಲಜಿಕಲ್ ಕ್ಯಾರೆಕ್ಟರ್ ಮಾತ್ರ ಮಾಡಿದಾಗ ಸೈಕಾಲಜಿಗೆ ಅದು ಕೆಲಸ ಗೊತ್ತಾಗ್ಬಿಡುತ್ತಲ್ಲ. ಈಗ ಅವ್ರ ಲೈಫ್ ಒಂದು ಲೈಫ್ ನೋಡಿದ್ದಾರೆ, ಇದೊಂದು ಲೈಫ್ ಇದೆ ಅಂತ, ಅದು ಎಕ್ಸ್ಪೀರಿಯನ್ಸ್, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಅದು ಅಷ್ಟೇ. ಆಮೇಲೆ ಸರ್, ನಾನು ಬರೆದ ಅನೇಕ ಹಾಡುಗಳಲ್ಲಿ ಈ ಹಾಡು ಚೌಕಿದಾರ್ ಸಿನಿಮಾದ ಹಾಡಿದೆಯಲ್ಲ, ಅಪ್ಪನ ಸಾಂಗು ನಾನು ಬರೆದು ಭಾಳ ದೊಡ್ಡ ಹಿಟ್ ಆಗೋಯ್ತು ಚೌಕ ಸಿನಿಮಾದಲ್ಲಿ. ಅಪ್ಪನ ಸಾಂಗ್ ಆದಮೇಲೆ ಭಾಳ ಜನ ಅಪ್ಪನ ಮೇಲೆ ಹಾಡು ಬರಬೇಕು ಅಂತ. ನಾನು ಅದು ಕೆಲವು ಸಲ ಕಥೆಯ ಲೈನಲ್ಲಿ ಸಣ್ಣದಾಗಿರುತ್ತೆ ಅಪ್ಪ, ಆದರೂ ಅಪ್ಪನ ಸಾಂಗ್ ಬೇಕು, ಹಾಗೆಲ್ಲ ಬರೆದಿದ್ದುಂಟು. ಆದರೆ ಈ ಸಿನಿಮಾನೇ ಕಥೆನೇ ಅಪ್ಪ ಮಗನ ಕತೆ ಮೇಜರ್ ಆಗಿ. ಹಾಗಾಗಿ ಚೌಕಿದಾರ ಅಂತ ಬಂದಾಗ ಈ ಹಾಡು ಬರೆದಾಗ ನನಗೆ ಇವರು ಒಂದು 2 ದಿವಸ ಬರೆದ್ವಿ ಅಂತ ಕಾಣುತ್ತೆ ಹಾಡು. ಅಂದ್ರೆ 2 ಸಲ ರೀವರ್ಕ್ ಮಾಡಿದೆ. ಬಹಳ ಚೆನ್ನಾಗಿದೆ ಹಾಡು. ಒನ್ ಆಫ್ ದ ಬೆಸ್ಟ್ ಸಾಂಗ್ ನಮ್ಮ ಇದರಲ್ಲಿ. ನಾನು ಹೇಳಿದೆ, ನಾವು ಮೀಟ್ ಮಾಡಿದ್ವಿ ಒಂದು ಫಂಕ್ಷನ್ ಅಲ್ಲಿ, ಹೇಳಿದೆ ವಿಜಯ್ ಪ್ರಕಾಶ್ಗೆ ಫೋನ್ ಮಾಡಿದ್ರೆ, ಅವರು ಹೆಂಗ ಅಂತ ಬಂದದ್ದು, ಅವ್ರ ತಂದೆನ ಕನೆಕ್ಟ್ ಮಾಡ್ಕೊತಾರೆ ಅದು ಬರೀಬೇಕಾದ್ರೆ. ನನ್ಗೆ ಹೇಳಿದ್ರು ಒಂದು ಸಾಂಗ್ನು ನನಗೆ ಇಷ್ಟ ಆಯ್ತು. ಅದೇ ಎಲ್ಲ ಫಾದರ್ ಸಾಂಗ್ ವಿಡಿಯೋ ಶೂಟಲ್ಲಿ ಇಟ್ಸ್ ಎ ಗ್ರೇಟ್ ಡೆಡಿಕೇಶನ್. ಅದು ಎನಿವೆ ಎಲ್ಲರಿಗೂ, ಯಾರಿಗೂ ಅವ್ರ ಅಪ್ಪಗೆ ಕಂಡ್ರೆ ಇಷ್ಟ ಇರಲ್ಲ, ಎಲ್ಲರಿಗೂ ಇರುತ್ತೆ. ತಾಯಿ ಅನ್ನೋದು
ಫಿಸಿಕಲ್ ಆದಂತ ಎಮೋಷನ್ ಸರ್. ಬೇಸಿಕಲಿ ಇಂದ ಶುರು ಆಗೋದು, ಅಪ್ಪ ಮನಸ್ಸಲ್ಲಿ ಬಯಾಲಜಿಕಲ್ ಅಂತ ಹೇಳ್ಬೋದು. ಇವ್ರ ಮನಸ್ಸಲ್ಲೇ ಇರುತ್ತೆ. ಅಪ್ಪ ಅನ್ನೋದು ಬಯಾಲಜಿಕಲ್ ಅನ್ನೋದು ಸೆಕೆಂಡ್ರಿ, ಫಸ್ಟ್ ಅಲ್ಲ ಸೆಕೆಂಡ್ರಿ ಅದು ಅಪ್ಪ ಅನ್ನೋದು. ಅವಾಗ ಆದ್ರೆ ಆ ಎಮೋಷನ್ ಇಡೀ ಲೈಫ್ ಹಿಂಗೆ ಕಾಪಾಡ್ಕೊಂಡ್ ಬರ್ತಾನೆ ಮಕ್ಕಳನ್ನ ಅನ್ನೋದು ಎಕ್ಸ್ಟ್ರಾರ್ಡಿನರಿ. ಆಕಾಶದಲ್ಲಿ ದೇವರ ತೋರಿಸೋ, ದೇವರ ಮೀರಿಸೋ, ನಿಜದ ದೇವರೇ ಅಪ್ಪ ಅಷ್ಟೇ. ಅದೊಂದು ಆಕಾಶದಂತ ಹಾಕಿ ನಮ್ ಇದ್ರಲ್ಲಿ ಹೊಡಿತಾ ಇರ್ತಾರದ್ನ. ಅದ್ ಯಾಕೆ ಹಂಗ ಆಗ್ತಾರೆ ಅಂತ ಗೊತ್ತಿಲ್ಲ ನೋಡಿ. ಎಲ್ಲಾ ಕಡೆನೂ ಸಾಂಗ್ ಸೂಪರ್ ಹಿಟ್ ಆಯ್ತು. ಈಗ ಸಿನಿಮಾ ರಿಲೀಸ್ ಆದ್ಮೇಲಂತೂ ಎಲ್ಲ ಹಾಡುಗಳು, ಈಗ ಈ ಹಾಡು ಮತ್ತೆ ಇದ್ರದ್ದೇ ಇನ್ನೊಂದು ವರ್ಷನ್ ಹಾಡು ಸೆಕೆಂಡ್ ಹಾಫ್ ಅಲ್ಲಿ ಇದೆ. ಆ ಹಾಡು ಮತ್ತು ಆ ಡ್ಯೂಯೆಟ್ ಸಾಂಗು ತುಂಬಾ ಚೆನ್ನಾಗಿದೆ. ಅಂಡಮಾನಲ್ಲಿ ಶೂಟ್ ಮಾಡಿರೋದು ಎಲ್ಲ ತುಂಬಾ ಚೆನ್ನಾಗಿದೆ. ಆ ಸಿನಿಮಾ 30th ಬಿಡುಗಡೆ ಆಗ್ತದೆ. ಕರ್ನಾಟಕದ ಜನ ಯಾವಾಗಲೂ ಅಷ್ಟೇ ಸರ್, ಒಂದು ಒಳ್ಳೆ ಸಿನಿಮಾ ಅಂತ ಅಂದ ತಕ್ಷಣ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಬಿಡೋದಿಲ್ಲ, ಜಾರೋಗೋದಿಲ್ಲ. ಹೌದು ಹೌದು, ಹಿಡ್ಕೊಳ್ತಾರೆ, ಗಟ್ಟಿಯಾಗಿ ಅದನ್ನ ಕಾಪಾಡ್ತಾರೆ. ಈ ಸಿನಿಮಾ ಕೂಡ ಡೆಫಿನೆಟ್ ಆಗಿ ನಿಮ್ಮ ಎಲ್ಲರ ಮನಸ್ಸನ್ನ ಕದಲಿಸುವಂತ ಸಿನಿಮಾ ಆಗಲಿ ಅಂತ ಆಶಿಸ್ತಾ 30ನೇ ತಾರೀಕು ನಾವೆಲ್ಲರೂ ಮತ್ತೆ ಥಿಯೇಟರ್ನಲ್ಲಿ ಸೇರೋಣ ಸರ್. ಥ್ಯಾಂಕ್ ಯು. So don't miss ಚೌಕಿದಾರ್ in theaters.